ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಸಂದೇಶದ ಶಿರೋನಾಮೆ ಪರಿಶುದ್ಧತೆ ಆಗುವುದಕ್ಕೆ ನಮ್ಮನ್ನು ಕರೆದನು ಎಂಬುದಾಗಿ. ನಮ್ಮನ್ನು ಯಾರು ಕರೆದಿದ್ದಾರೆ, ನಮ್ಮನ್ನು ಯಾವುದಕ್ಕಾಗಿ ಕರೆದಿದ್ದಾರೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ಮೊದಲನೇದಾಗಿ ನಮ್ಮ ಸುಕೃತ್ಯಗಳಿಂದಲ್ಲ, ಆತನ ಕೃಪೆಯಿಂದಲೇ ನಮ್ಮನ್ನು ಆತನ ಸಂಕಲ್ಪಕ್ಕೆ ಅನುಸಾರವಾಗಿ ನಾವು ಪರಿಶುದ್ಧರಾಗಿ ಜೀವಿಸಬೇಕು, ನಾವು ರಕ್ಷಣೆಯಲ್ಲಿ ಜೀವಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಪರಿಶುದ್ಧರಾಗುವುದಕ್ಕಾಗಿ, ನಾವು ರಕ್ಷಣೆಯಲ್ಲಿ ಜೀವಿಸುವುದಕ್ಕಾಗಿ ನಮ್ಮನ್ನು ಕರೆದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಸುಕೃತ್ಯಗಳಿಂದ ನಾವು ಒಳ್ಳೆಯವರಾಗಿದ್ದುಕೊಂಡು, ನಾವು ಪರಿಶುದ್ಧರಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ನಮ್ಮ ಜೀವಿತ ನೋಡುವಾಗ ನಮ್ಮ ಯಾವ ಒಳ್ಳೆ ಗುಣಗಳು ಅಲ್ಲ, ನಮ್ಮ ಯಾವ ಒಳ್ಳೆ ಕಾರ್ಯದಿಂದಲ್ಲ ನಾವು ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸುತ್ತಾ ಇದ್ದೇವೆಂಬುದಾಗಿ ನೋಡುವುದಾದರೆ ಅದು ಯೇಸು ಕ್ರಿಸ್ತನ ಕೃಪೆಯಿಂದಲೇ, ಯೇಸು ಕ್ರಿಸ್ತನ ಸಂಕಲ್ಪದಿಂದಲೇ ನಾವು ಪರಿಶುದ್ಧರಾಗಿದ್ದೇವೆ, ನಾವು ರಕ್ಷಿಸಲ್ಪಟ್ಟವರಾಗಿದ್ದೇವೆ. ಒಂದು ವೇಳೆ ಯೇಸು ಕ್ರಿಸ್ತನ ಕೃಪೆ, ಆತನ ಸಂಕಲ್ಪ ನಮ್ಮ ಮೇಲೆ ಇಲ್ಲದೆ ಹೋದರೆ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಇರ್ತಾ ಇದ್ದೇವೆಂಬುದಾಗಿ ನೋಡುವುದಾದರೆ ಕತ್ತಲೆಯ ಜೀವಿತ, ನಾಶನದ ಮಾರ್ಗ, ವ್ಯಭಿಚಾರ, ಸುಳ್ಳು ಮಾತನಾಡುವುದು, ಅನೇಕ ಕೆಟ್ಟ ಕಾರ್ಯಗಳು ಮಾಡುವುದು, ಕೊಲೆ ಮಾಡುವುದು, ದರೋಡೆ ಮಾಡುವಂಥದ್ದು, ಈ ಎಲ್ಲ ರೀತಿಯಾದಂಥ ಜೀವಿತ ನಮ್ಮದಾಗಿರ್ತಾ ಇತ್ತು. ಯೇಸು ಕ್ರಿಸ್ತನು ನನ್ನನ್ನು ನಿನ್ನನ್ನು ನೋಡಿ ಮಗನು ಮಗಳೆಂಬುದಾಗಿ ಕರೆದು ಆತನ ಸಂಕಲ್ಪ ನಮ್ಮ ಮೇಲೆ ಇಟ್ಟು ನಾವು ಪರಿಶುದ್ಧರಾಗಿ ಜೀವಿಸಬೇಕು, ನಾವು ರಕ್ಷಣೆಯಲ್ಲಿ ಜೀವಿಸಬೇಕೆಂಬುದಾಗಿ ನಮ್ಮನ್ನು ಪರಿಶುದ್ಧರಾಗುವುದಕ್ಕಾಗಿ ಆತನ ಕೃಪೆಯ ಮೂಲಕ ಕರೆದಿದ್ದಾನೆ. ಯೇಸು ಕ್ರಿಸ್ತನ ಸಂಕಲ್ಪ ಏನೆಂಬುದಾಗಿ ನೋಡುವಾಗ ಆತನನ್ನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕೆಂಬುದೇ ಯೇಸು ಕ್ರಿಸ್ತನ ಸಂಕಲ್ಪವಾಗಿದೆ. ಆ ಸಂಕಲ್ಪ ನಮ್ಮ ಮೇಲೆ ಹಾಕಿದ್ದಾನೆ. ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಾವು ಯಾವ ರೀತಿಯಾಗಿ ರಕ್ಷಿಸಲ್ಪಟ್ಟಿದ್ದೇವೋ, ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೇವೋ, ಇನ್ನು ಈ ಲೋಕದಲ್ಲಿ ಅನೇಕ ಜನರು ನಾಶನ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೆ, ರಕ್ಷಣೆಯಲ್ಲಿ ಇಲ್ಲ. ಅನೇಕ ಲೋಕದ ಕಾರ್ಯಕ್ಕೆ ಒಳಗಾಗಿ ಅವರ ಜೀವಿತವನ್ನು ನಾಶನದಲ್ಲಿ ಹಾಕಿಕೊಂಡು ಜೀವಿಸುತ್ತಾ ಇದ್ದಾರೆ. ಅಂತ ಮಕ್ಕಳಿಗೆ ನಾನು ನೀನು ತಿಳಿಸಿ ಹೇಳುವಂತ ಸಂಕಲ್ಪ ನಮ್ಮ ಮೇಲೆ ಯೇಸು ಕ್ರಿಸ್ತನಿಟ್ಟಿದ್ದಾರೆ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು, ಈ ಲೋಕದಲ್ಲಿ ಶಿಲುಬೆಯ ಮೇಲೆ ಬಲಿಯಾದನು, ರಕ್ತ ಸುರಿದನು, ಹೂಣಲ್ಪಟ್ಟನು, ಮೃತ್ಯುಂಜಯನಾಗಿ ಎದ್ದಿದ್ದಾನೆ ಎಂಬುದಾಗಿ ಇನ್ನು ಯಾರೆಲ್ಲ ರಕ್ಷಣೆಯಲ್ಲಿಲ್ಲವೋ ಆ ಮಕ್ಕಳಿಗೆ ತಿಳಿಸಿ ಹೇಳುವಂತ ಸಂಕಲ್ಪ ರಕ್ಷಣೆ ಹೊಂದಂತ ನನ್ನ ಮೇಲೆ, ನಿಮ್ಮ ಮೇಲೆ ಯೇಸು ಕ್ರಿಸ್ತನ ಸಂಕಲ್ಪವಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನ ಸಂಕಲ್ಪವನ್ನು ನಾವು ಹೊಂದಿಕೊಂಡು ಪರಿಶುದ್ಧರಾಗಿದ್ದೇವೆ. ಯೇಸು ಕ್ರಿಸ್ತನ ಕೃಪೆಯಿಂದಲೇ ನಾವು ಪರಿಶುದ್ಧರಾಗಿದ್ದೇವೆ, ರಕ್ಷಿಸಲ್ಪಟ್ಟಿದ್ದೇವೆ. ನಾವು ರಕ್ಷಿಸಲ್ಪಟ್ಟು ಪರಿಶುದ್ಧರಾಗಿ ಜೀವಿಸುತ್ತಾ ಯೇಸು ಕ್ರಿಸ್ತನ ಸಂಕಲ್ಪವನ್ನು ನಾವು ನೆರವೇರಿಸುತ್ತಾ ಇದ್ದೇವಾ? ನಾವು ಪರಿಶುದ್ಧರಾಗಿರುವ ಪ್ರಕಾರವೇ, ನಾವು ರಕ್ಷಿಸಲ್ಪಟ್ಟ ಪ್ರಕಾರವೇ ಇನ್ನು ಅನೇಕ ಜನರು ರಕ್ಷಿಸಲ್ಪಟ್ಟಿಲ್ಲ, ಇನ್ನು ಅನೇಕ ಜನರು ಪರಿಶುದ್ಧತೆ ಜೀವಿಸ್ತಾ ಇಲ್ಲ. ಆ ಎಲ್ಲ ಮಕ್ಕಳಿಗೆ ಈ ಸತ್ಯವೇದದ ವಾಕ್ಯವನ್ನು ತಿಳಿಸಿ ಹೇಳುತ್ತಾ
ಯೇಸು ಕ್ರಿಸ್ತನು ನಿಜವಾದ ದೇವರು. ಆತನನ್ನು ನಾವು ನಂಬುವಾಗ ನಾವು ಪರಿಶುದ್ಧರಾಗುತ್ತೇವೆ, ರಕ್ಷಿಸಲ್ಪಡುತ್ತೇವೆ ಎಂಬುದಾಗಿ ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಈ ವಾಕ್ಯದ ಮೂಲಕ ನಾವು ಕಲಿತುಕೊಂಡಿದ್ದೇವೆ. ನಮ್ಮನ್ನು ಕರೆದಾತನು ಆತನ ಕೃಪೆಯಿಂದಲೇ ಕರೆದಿದ್ದಾನೆ. ನಾವು ರಕ್ಷಿಸಲ್ಪಟ್ಟಿದ್ದೇವೆ, ಪರಿಶುದ್ಧರಾಗಿ ಜೀವಿಸುತ್ತಾ ಇದ್ದೇವೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಪರಿಶುದ್ಧರಾಗಿ ಜೀವಿಸುತ್ತಾ ಅನೇಕ ಜನರನ್ನು ರಕ್ಷಣೆ ಮಾರ್ಗದ ಕಡೆಗೆ ನಡೆಸುತ್ತಾ ಯೇಸು ಕ್ರಿಸ್ತನ ಸಂಕಲ್ಪವನ್ನು ನಮ್ಮ ಜೀವಿತದಲ್ಲಿ ಇಟ್ಟಂತ ಉದ್ದೇಶವನ್ನು ನಾವು ನೆರವೇರಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.